ಸರ್, ನಮ್ಮಲ್ಲಿ ಈಗ ಭೀಕರ ಗುಡ್ಡ ಕುಸಿತ ಆಗಿರೋದು 6 ದಿನ ಆಯ್ತು ಕಾರ್ಯಕ್ರಮ ಭೇಟಿ ಕೊಟ್ಟಿರ್ತಾರೆ. ನೀವೇನೇನು ಕೇಳಿದ್ರಿ ಮತ್ತೆ ಏನೇನು ಇನ್ಸ್ಟ್ರಕ್ಷನ್ ಆಯ್ತು? ಒಂದು ನಿಮಿಷ ವೇಟ್ ಮಾಡ್ತೀರಾ? ಐ ಆಮ್ ವೇಟಿಂಗ್ ಫಾರ್ ದಿ ಲೋಕಲ್ MLA. ಸೈಲ್ ಬರ್ಲಿ ಅಂತ ಹೇಳ್ತಾ ಇದ್ದಾರೆ. ಗೋವಾ ಮತ್ತೆ ಕಾರವಾರ ರೋಡ್ ಪಕ್ಕ ಅಕೋಲಾ ನ್ಯಾಷನಲ್ ಹೈವೇ, ಅದು ನ್ಯಾಷನಲ್ ಹೈವೇ 66 ಈ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ 16ನೇ ತಾರೀಕು, ಜುಲೈ 16ನೇ ತಾರೀಕು ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. ಲ್ಯಾಂಡ್ ಸ್ಲೈಡಿಂಗ್ ಆಗಿ ಸುಮಾರು 10 ಜನರು ಮಿಸ್ಸಿಂಗ್ ಆಗಿದ್ದಾರೆ. ಅದರಲ್ಲಿ 3 ಜನರ ಡೆಡ್ ಬಾಡಿ ರಿಕವರ್ ಆಗಿದೆ. 3 ಜನರು ಇನ್ನೂ ಮಿಸ್ಸಿಂಗ್ ಆಗಿದ್ದಾರೆ. ಇನ್ನು ರಿಕವರ್ ಆಗಿಲ್ಲ. ಇನ್ನು ಕ್ಲಿಯರ್ ಮಾಡ್ತಕ್ಕಂಥದ್ದು ರೆಸ್ಕ್ಯೂ ಆಪರೇಷನ್. ಈಗ ಇವತ್ತು ರೆಸ್ಕ್ಯೂ ಆಪರೇಷನ್ಗೆ SDRF ನಿಂದ 44 ಜನ ಮತ್ತು NDRF 24 ಜನ ಮತ್ತು ಇವತ್ತು ಮಿಲಿಟರಿಯಿಂದಲೂ ಕೂಡ ಬಂದಿದ್ದಾರೆ. 44 ಜನ ಮಿಲಿಟರಿಯವರಿಂದ ಬಂದಿದ್ದಾರೆ. ಅವತ್ತಿನಿಂದ ಇವತ್ತವರೆಗೆ ಓನ್ ಡೆಡ್ ಬಾಡೀಸ್ ರಿಕವರ್ ಆಗಿದ್ದಾವೆ. ಅದರಲ್ಲಿ ವಾಹನಗಳು ಕೂಡ ಸಿಕ್ಕಾಕೊಂಡಿದ್ದಾವೆ. ಒಂದು ಖಾಲಿ ಗ್ಯಾಸ್ ವಾಹನ ಇದೆ. 3 TMD ಆ TMDಯಲ್ಲಿ 5 ಜನ ಅಲ್ಲೇ ವಾಸ ಮಾಡ್ಕೊಂಡಿದ್ರು. ಅವರು ಅವ್ರ ಮೇಲೂ ಕೂಡ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಒಟ್ಟು ಅವರಲ್ಲಿನ 5 ಜನ ನಾನು ಜಿಲ್ಲಾಡಳಿತದವರಿಗೆ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಹೇಳಿದ್ದೀನಿ. ನಾವು ರೆಸ್ಕ್ಯೂ ಆಪರೇಷನ್ ಅನ್ನ ತ್ವರಿತವಾಗಿ ಮಾಡಬೇಕು. ಯಾಕಂದ್ರೆ ಮಳೆ ಬೇರೆ ಇದೆ. ಈ ಮಳೆ ನಾನು ಕೂಡ ಬಂದಾಗ ಮಳೆ ಜಾಸ್ತಿನೇ ಇತ್ತು. ನಾವು ಯಾಕೆ ತಕ್ಷಣ ಬರೋಕ್ಕಾಗಿಲ್ಲ ಅಂದ್ರೆ ಅಸೆಂಬ್ಲಿ ನಡೀತಾ ಇರೋದ್ರಿಂದ ಹೆಚ್ಚು ಬರಲಿಕ್ಕೆ ಆಗ್ತದೆ. ನಾನು ನಮ್ಮ ಸತೀಶ್ ಅವತ್ತೇ ಅವತ್ತೇ ಕಳಿಸಿದ್ದ ಮತ್ತು ಜಿಲ್ಲಾಡಳಿತ ಎಲ್ಲ ಕ್ರಮಗಳು ಹಾಗಾಗಿ ಎಲ್ಲ ಕ್ರಮಗಳು ಇದ್ದಾರೆ. ಇದನ್ನು ನಮ್ಮ ವೈದ್ಯರಿಗೆ ಯಾರು ಸಾವನ್ನಪ್ಪಿದ್ದಾರೆ ಇದರಿಂದ ಲ್ಯಾಂಡ್ ಸ್ಲೈಡಿಂದ ಅವರಿಗೆ 5 ಲಕ್ಷ ಅವತ್ತು ಹೇಳಿದ್ದೆ. ನಮ್ಮ ರೆವಿನ್ಯೂ ಮಂತ್ರಿಗಳು ಕೂಡ ಹೇಳಿದ್ರು. ಹಾಗಾಗಿ 5 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಕೊಟ್ಟಾಗಿದೆ. ಇನ್ನು ಡೆಡ್ ಬಾಡಿ ರಿಕವರ್ ಒಂದು ವೇಳೆ
ಒಂದು ವೇಳೆ ಅವ್ರಿಗೂ ಕೂಡ